ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ KCET ಕೌನ್ಸಿಲಿಂಗ್ ಬಗ್ಗೆ ನಮಗೆ ಬಂದಿರುವಂಥ ಒಂದು ಕಮೆಂಟ್ನ ಅನಲೈಸ್ ಮಾಡೋಣ. ಅದ್ಯಾವುದು ಅಂದರೆ, ಮಧುಸೂದನ್ ಅವರು ಮೆಸೇಜ್ ಮಾಡಿದ್ದಾರೆ. ಸರ್, ನನ್ನ ಮಗಳ KCET ರ್ಯಾಂಕ್ 76,000 76,000 2A ಕ್ಯಾಟಗರಿ ಬಂದಿದೆ. ಸೊ ಮೈಸೂರಲ್ಲಿ CS ಮತ್ತು ಸಬ್ ಬ್ರ್ಯಾಂಚಸ್ಸು ಸಿಗ್ಬೋದಾ ಅಂತ. EC ಎಲ್ಲಿ ಸಿಗುತ್ತೆ ಹೇಳಿ ಸರ್ ಅಂತ. ಸೊ ಈ ಮಧುಸೂದನ್ ಅವರು ದೇ ಆರ್ ಲುಕಿಂಗ್ ಫಾರ್ ಇಫ್ ದೇರ್ ಇಸ್ ಎನಿ ಗುಡ್ ಕಾಲೇಜಸ್ ದೇ ವಿಲ್ ಗೆಟ್ ಆರ್ ಗುಡ್ ಬ್ರ್ಯಾಂಚ್ ದೇ ವಿಲ್ ಗೆಟ್ ಇನ್ ಮೈಸೂರಲ್ಲಿ CS ಮತ್ತು ಸಬ್ ಬ್ರ್ಯಾಂಚಸ್ಸು ಸಿಗುತ್ತಾ, ಅಥವಾ EC CS ಸಬ್ ಬ್ರ್ಯಾಂಚಸ್ಸು ಸಿಗಲಿಲ್ಲ ಅಂದರೆ EC ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಬನ್ನಿ ಈ ಪರ್ಟಿಕ್ಯುಲರ್ ರ್ಯಾಂಕಿಂಗ್ನ ಅನಲೈಸ್ ಮಾಡೋಣ. ಸೊ I have listed down all the colleges in Mysore. Sri Jayachamarajendrara College of Engineering, previously known as JSS University. ಓಕೆನಾ? ಸೊ ಇಲ್ಲಿ ಇವ್ರದ್ದು ರ್ಯಾಂಕಿಂಗ್ ಎಷ್ಟಿದೆ? ರ್ಯಾಂಕಿಂಗು 76,000 ಇದೆ. ಓಕೆನಾ? 76,000 ಇದೆ. ಸೊ 76,000ಗೆ ನಮಗೆ ಇವ್ರಿಗೆ 2A ಕ್ಯಾಟಗರಿ ಇದೆ. ಒನ್ ಗುಡ್ ಥಿಂಗ್ ಇಸ್ 2A ಜನರಲಲ್ಲಿ ನಾವು ನೋಡ್ಬೋದು 76,000ಕ್ಕೆ ನಮಗೆ ಸಿವಿಲ್ ಕೂಡ ಸಿಗಲ್ಲ, ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಎಲೆಕ್ಟ್ರಾನಿಕ್ಸ್ ಸಿಗಲ್ಲ, ಎಲೆಕ್ಟ್ರಿಕಲ್ ಸಿಗಲ್ಲ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೇಷನ್ ಸಿಗಲ್ಲ, ಎನ್ವಿರಾನ್ಮೆಂಟಲ್ ಸಿಗುತ್ತೆ ಮಧುಸೂದನ್ ಅವರೇ, IP ಸಿಗುತ್ತೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು, ಮೆಕ್ಯಾನಿಕಲ್ಲು ಕೂಡ ಸಿಗಲ್ಲ JSS ಅಲ್ಲಿ, ಪಾಲಿಮರ್ ಟೆಕ್ನಾಲಜಿ ಸಿಗುತ್ತೆ. ಓಕೆನಾ? ಸೊ 2Aಲೇ ಇದೊಂದೇ ಸಿಗೋದು, ಇವೆರಡು ಬ್ರ್ಯಾಂಚಸ್ ಸಿಗುತ್ತೆ, ಎನ್ವಿರಾನ್ಮೆಂಟಲ್ಲು ಮತ್ತು IP. ಸೊ 2L ಸಿಕ್ಕಿದ್ರೆ ಜನರಲ್ ಮೆರಿಟಲ್ಲೂ ಸಿಗುತ್ತೆ. ಓಕೆನಾ? ಸೊ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದರಲ್ಲಿ ನಮಗೆ ಇನ್ನೊಂದು ಬ್ರ್ಯಾಂಚು CS 6,000ಗೆ ಕಟ್ ಆಫ್ ಆಗೋಗಿದೆ. ಓಕೆನಾ? ಸೊ ಹಾಗಾಗಿ ನಮಗೆ CS ಕೂಡ ಸಿಗಲ್ಲ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIE ಕ್ಯಾಂಪಸ್ ಇದೆಯಲ್ಲ, ಸೌತ್ ಕ್ಯಾಂಪಸ್ ಅಂತ ಇದೆ. ಸೊ ಅಲ್ಲಿ 76,000ಗೆ ನಮಗೆ ಸಿವಿಲ್ ಸಿಗಲ್ಲ, ಎಲೆಕ್ಟ್ರಾನಿಕ್ಸ್ ಸಿಗಲ್ಲ, ಮೆಕ್ಯಾನಿಕಲ್ ಸಿಗಲ್ಲ. ಸಿಕ್ಕಿದ್ರೆ ಇಲ್ಲೊಂದು ಸಿವಿಲ್ ಇದೆ ನೋಡಿ. ಸೊ ಬಿಕಾಸ್ ಆಫ್ ದ ಕಾಲೇಜ್ ಕೋಡ್ ಇಲ್ಲಿ ನೋಡಿ, ಇಲ್ಲಿ E022 ಅಂತ ಇದೆ, E056 ಅಂತ ಇದೆ. ಎರಡು ಕಾಲೇಜು ಇದೆ ಅನ್ಕೋತೀನಿ NIE ಕ್ಯಾಂಪಸ್ ಒಳಗಡೆ. ಹಾಗಾಗಿ ನಿಮಗೆ ಎರಡನೇ E056ಅಲ್ಲಿ ನಿಮಗೆ ಸಿಗುತ್ತೆ. ಎಲೆಕ್ಟ್ರಿಕಲ್ ಸಿಗಲ್ಲ, ಎಲೆಕ್ಟ್ರಾನಿಕ್ಸ್ ಸಿಗಲ್ಲ, ಮೆಕ್ಯಾನಿಕಲ್ ಸಿಗಲ್ಲ, ಸೊ ಇನ್ಯಾವುದೂ ಸಿಗಲ್ಲ. ಓಕೆ? ಸೊ NIEಲಿ ನಿಮಗೆ ಸಿವಿಲ್ ಸಿಗುತ್ತೆ E056 ಕಾಲೇಜಲ್ಲಿ. ಸೊ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಫಾರ್ಮರ್ಲಿ ನೋನ್ ಆ್ಯಸ್ SJCE, ಇಲ್ಲಿ 76,000ಕ್ಕೆ ರ್ಯಾಂಕಿಂಗಿಗೆ ಸಿಗುತ್ತಾ ನೋಡೋಣ. ಬಯೋಟೆಕ್ನಾಲಜಿ ಸಿಗಲ್ಲ, ಸಿವಿಲ್ ಸಿಗಲ್ಲ, ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಸಿಗುತ್ತೆ, ಎಲೆಕ್ಟ್ರಾನಿಕ್ಸ್ ಸಿಗಲ್ಲ. ಸೊ ಯಾವುದೂ ಸಿಗಲ್ಲ. JCEಲಿ ನಮಗೆ SJCEಲಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಬಿಟ್ಟು ಇನ್ಯಾವುದೂ ಸಿಗಲ್ಲ ಮಧುಸೂದನ್ ಅವರೇ ನಿಮ್ಮ ಮಗಳಿಗೆ. ಓಕೆನಾ? ಬಿಕಾಸ್ 76,000 ರ್ಯಾಂಕಿಂಗ್ ಇರೋದು. GSSS ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಫಾರ್ ವುಮೆನ್ ಅಂತ ಇದೆ. ಇಲ್ಲಿ ನಮಗೆ 2A ಜನರಲ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಗಲ್ಲ, CS ಸಿಗಲ್ಲ, ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಎಲೆಕ್ಟ್ರಾನಿಕ್ಸ್ ಸಿಗಲ್ಲ, ಎಲೆಕ್ಟ್ರಿಕಲ್ಲು ಮತ್ತು ಇನ್ಫಾರ್ಮೇಷನ್ ಸಿಗೋದೇ ಇಲ್ಲ. ಓಕೆ? ಸೊ GSS ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಲ್ಲಿ ಯಾವುದೂ ಸಿಗಲ್ಲ ಮಧುಸೂದನ್ ಅವರೇ. ಸೊ ಅದೇ ರೀತಿ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನೋಡೋಣ, ಬೆಲ್ವಾಡಿ, ಮಂಡ್ಯ ಡಿಸ್ಟಿಕ್ಕಲ್ಲಿ. ಸೊ ಇಲ್ಲಿ ನಮಗೆ CS AI ಸಿಗಲ್ಲ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಸಿಗಲ್ಲ, ಸಿವಿಲ್ ಸಿಗುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಗಲ್ಲ, CO ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಇದೆ, ಇದನ್ನು ಟ್ರೈ ಮಾಡ್ಬೋದು. 71,000ಗೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿರೋದು, ಈ ಸರಿ ಸಿಕ್ಕಿದ್ರೂ ಸಿಗ್ಬೋದು. ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಡೇಟಾ ಸೈನ್ಸ್ ಸಿಗಲ್ಲ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸಿಗಲ್ಲ. CSIOT ಟ್ರೈ ಮಾಡ್ಬೋದು, ಬಿಕಾಸ್ 63ಗೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿದೆ. ಓಕೆನಾ? ಸೊ ಇನ್ಫಾರ್ಮೇಷನ್ ಸೈನ್ಸ್ ಸಿಗಲ್ಲ, ಮೆಕ್ಯಾನಿಕಲ್ಲು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕನ್ನಡ ಮೀಡಿಯಮ್ಮು ಇದೆರಡು ಸಿಗುತ್ತೆ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ. ATME ಕಾಲೇಜ್ ಆಫ್ ಇಂಜಿನಿಯರಿಂಗು ವರ್ಣ, ಇಲ್ಲಿ ನಮಗೆ AI ಸಿಗಲ್ಲ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಸಿಗ್ಬೋದು ನಿಮಗೆ, ಸಿವಿಲ್ ಇಂಜಿನಿಯರಿಂಗ್ ಸಿಗಲ್ಲ, ಸಿವಿಲ್ ಇಂಜಿನಿಯರಿಂಗ್ ಸಿಗುತ್ತೆ, ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಸೈಬರ್ ಸೆಕ್ಯೂರಿಟಿ ಸಿಗುತ್ತೆ. ನೋಡಿ ಇದು ATME ಕಾಲೇಜ್ ಆಫ್ ಇಂಜಿನಿಯರಿಂಗ್. ಐ ಡೋಂಟ್ ನೋ ವಾಟ್ ಇಸ್ ದ ಕ್ವಾಲಿಟಿ, ಯಾವಾಗ ಸ್ಟಾರ್ಟ್ ಆಗಿರೋದು ಮೋಸ್ಟ್ಲಿ ರೀಸೆಂಟಾಗಿರುತ್ತೆ, ನಾವು ಓದ್ಬೇಕಾರೆಲ್ಲ ಇರಲಿಲ್ಲ. ಮೇ ಬಿ 5 years ಬ್ಯಾಕ್ ಸ್ಟಾರ್ಟ್ ಆಗಿರ್ಬೋದು, ಅಥವಾ 2-3 years ಇರ್ಬೋದು. ಒಂದ್ಸರಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್ ಸಿಗುತ್ತೆ, ಇದನ್ನು ಟ್ರೈ ಮಾಡ್ಬೋದು. ಮತ್ತು ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ, ಮತ್ತು ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್ಲು ಸಿಗುತ್ತೆ. ಓಕೆ? ಸೊ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ, ಇದರಲ್ಲಿ CS AI ಸಿಕ್ಕಿದ್ರೆ ಸಿಗ್ಬೋದು, ಬಿಕಾಸ್ ಲಾಸ್ಟ್ ಇಯರು 68ಗೆ ಕಟ್ ಆಫ್ ಆಗಿದೆ. ಓಕೆ? ಅದೇ ರೀತಿ ಸಿವಿಲ್ ಸಿಗುತ್ತೆ ಗ್ಯಾರಂಟಿ, ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ.
ಸೊ ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಸಿಗುತ್ತೆ, ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ. ಈ ಕಾಲೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ, ಟ್ರೈ ಮಾಡಿ. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮಧುಸೂದನ್ ಅವರೇ. ಅದೇ ರೀತಿ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಗಲ್ಲ, ಮಷಿನ್ ಲರ್ನಿಂಗ್ ಸಿಗಲ್ಲ, ಸಿವಿಲ್ ಸಿಗುತ್ತೆ, ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಎಲೆಕ್ಟ್ರಾನಿಕ್ಸ್ ಸಿಗಲ್ಲ, ಮೆಕ್ಯಾನಿಕಲ್ ಸಿಗುತ್ತೆ. ಯೂನಿವರ್ಸಿಟಿ ಆಫ್ ಮೈಸೂರು, ಹುಣಸೂರು ರೋಡಲ್ಲಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ 10,000 ಕಡಿಮೆಗೆ ಕಟ್ ಆಫ್ ಆಗಿದೆ ಲಾಸ್ಟ್ ಇಯರ್. ನಿಮಗೆ ಬಯೋಮೆಡಿಕಲ್ ಸಿಗುತ್ತೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಸಿಗುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸಬ್ ಬ್ರಾಂಚಸ್ಸು ನೀವು ಟ್ರೈ ಮಾಡ್ಬೋದು. ಸಿವಿಲ್ ಸಿಗುತ್ತೆ. ನಿಮಗೆ ಗೊತ್ತಾಗ್ತಿದೆಯಲ್ಲ, ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೀಜನಲ್ ಸೆಂಟರ್, ಇದರಲ್ಲಿ ನಮಗೆ ಆಲ್ಮೋಸ್ಟು BTech ಇನ್ EC ಸಿಗುತ್ತೆ, ಮೆಕ್ಯಾನಿಕಲ್ ಸಿಗುತ್ತೆ, ಇದೆರಡು ಸಿಗಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಗುತ್ತೆ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಲ್ಲಿ, ಓಕೆನಾ. ಸೊ ಕಂಪ್ಯೂಟರ್ ಸೈನ್ಸನ್ನು ಸಿಗ್ಬೋದು ನೋಡಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಇಲ್ಲಿ ಸಿಗುತ್ತೆ 1,20,000ಗೆ. 98,000ಗೆ ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಇದನ್ನು ಟ್ರೈ ಮಾಡ್ಬೋದು. ಮೆಕ್ಯಾನಿಕಲ್ಲು ಸಿಗುತ್ತೆ, ಓಕೆ. ಸೊ ಹೋಪ್ಫುಲಿ ಮಧುಸೂದನ್ ಅವರೇ, ನಿಮ್ಮ ಮಗಳ 76,000 ರ್ಯಾಂಕಿಂಗಿಗೆ 2A ಕೆಟಗರಿಗೆ ಮೈಸೂರಲ್ಲಿ ಯಾವ್ಯಾವ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಾಯಿತು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಿಮ್ಮ ಮಕ್ಕಳ ರ್ಯಾಂಕಿಂಗ್, ಅಥವಾ ನಿಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ಅಥವಾ ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ರ್ಯಾಂಕಿಂಗು ಮತ್ತು ಕೆಟಗರಿ ಇನ್ಫಾರ್ಮೇಷನ್ನ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಆ ರ್ಯಾಂಕಿಂಗ್ನ ಅನಲೈಸ್ ಮಾಡಿ ನಿಮಗೆ ಪ್ರಾಬಲಿ ಯಾವ ಕಾಲೇಜ್ ಸಿಗ್ಬೋದು ಅಂತ ನೋಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.